ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟಿನಿಂದ ರುಚಿಯಾಗಿರುವಂತಹ ಹಲ್ವಾ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಸರಳವಾಗಿ ಮಾಡ್ಕೋಬಹುದು. ಗೋಧಿ ಹಲ್ವನ ನೀವೆಲ್ಲ ತಿಂದೇ ಇರ್ತೀರಾ. ಗೋಧಿಯನ್ನು ನೆನೆಸಿಬಿಟ್ಟು ನಂತರ ರುಬ್ಬಿ ಆಮೇಲೆ ಹಲ್ವನ ಮಾಡ್ತಾಯಿದ್ರು. ಇವಾಗ ಗೋಧಿ ಹಿಟ್ಟಿನಲ್ಲಿ ನಾನು ಹಲ್ವನ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ ಹಲ್ವನ ಯಾವ ರೀತಿ ಮಾಡೋದಂತ ನೋಡೋಣ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದನ್ನು ನೀರನ್ನು ಸೇರಿಸ್ಬಿಟ್ಟು ಮಾಮೂಲಿ ಚಪಾತಿಗೆಲ್ಲ ನಾವು ಯಾವ ರೀತಿ ಕಲಿಸ್ಕೊಳ್ತೀವಲ್ಲ ಅದೇ ರೀತಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ತೀರಾ ದಪ್ಪನೂ ಅಲ್ಲ ತೀರಾ ತೆಳುವಲ್ಲ ಆ ರೀತಿ ಗೋಧಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ನಾನು ಆ ಪಾತ್ರೆ ಸ್ವಲ್ಪ ಸಣ್ಣದಾಗಿರೋದ್ರಿಂದ ಇನ್ನೊಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಯಾವ ಕಪ್ನಲ್ಲಿ ನಾವು ಗೋಧಿ ಹಿಟ್ಟನ್ನು ತೊಗೊಂಡಿದ್ವು ಅದೇ ಕಪ್ಪಲ್ಲಿ 3 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಈ ಹಿಟ್ಟನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸಬೇಕು. ಈ ರೀತಿ ಹಿಟ್ಟೆಲ್ಲ ನೀರಿನಲ್ಲಿ ಮುಳುಗೋ ರೀತಿಯಲ್ಲಿ ಮುಳುಗಿಸ್ಬಿಟ್ಟು ಇದನ್ನು ಒಂದು 5 ಗಂಟೆ ಆದರೂ ನೆನೆಸಬೇಕು. ಇವಾಗ ನೋಡಿ ಒಂದು 5 ಗಂಟೆ ಆಗಿದೆ. ಹಿಟ್ಟೆಲ್ಲ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೀರಿನಲ್ಲಿ. ಇದಕ್ಕೆ ತಣ್ಣೀರನ್ನು ಸೇರಿಸಿ ನೆನೆಸಿಟ್ಟಿದ್ದೆ ನಾನು. ಇವಾಗ ಈ ನೀರಿನ ಜೊತೆಗೇ ಈ ಹಿಟ್ಟನ್ನು ಚೆನ್ನಾಗಿ ಕಿವುಚಬೇಕು. ಇವಾಗ ನೋಡಿ ಹಿಟ್ಟಿನ ತಳಭಾಗದಲ್ಲೆಲ್ಲ ಒಂದು ರೀತಿ ಇದು ಪೂರ್ತಿಯಾಗಿ ಕರಗಿರೋದಿಲ್ಲ, ಸ್ವಲ್ಪ ಸ್ವಲ್ಪ ಈ ರೀತಿ ಹಿಟ್ಟು ಜಿಗ್ಟ್ ಆಗಿರ್ತದೆ. ಅದನ್ನು ನಾವೀಗ ಜರಡಿ ಹಿಡ್ಕೋಬೇಕು. ಹಾಗಾಗಿ ನಾನು ಇದನ್ನು ಜರಡಿ ಹಿಡ್ಕೊಳ್ತಾ ಇದ್ದೇನೆ. ಈಗ ಮೇಲ್ಗಡೆ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಈ ರೀತಿ ಚೆನ್ನಾಗಿ ಒಂದ್ಸಲ ತಿರುಗಿಸ್ಕೊಳ್ಳಿ. ಜಿಗಟ ಅಂಶ ಎಲ್ಲ ಮೇಲ್ಗಡೆ ಇರ್ತದೆ. ಇದನ್ನು ಸಪ್ರೇಟ್ ಮಾಡ್ಕೋಬೇಕು. ಇವಾಗ ನೋಡಿ ಈ ಗೋಧಿ ಹಿಟ್ಟಿನ ಈ ಹಾಲನ್ನಷ್ಟೇ ನಾವು ಉಪಯೋಗಿಸ್ಕೊಳ್ಳೋದು. ಇನ್ನೊಂದು ಕಡಾಯಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡ್ಬಿಟ್ಟು ಸಣ್ಣ ಉರಿಯಲ್ಲಿ ಇದನ್ನು ಕರಗಿಸ್ಕೊಳ್ಬೇಕು. ನೋಡಿ ಸಕ್ಕರೆ ನಿಧಾನವಾಗಿ ಈ ರೀತಿ ಕರಗ್ತಾ ಇದೆ. ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಗ್ಯಾಸನ್ನು ಉರಿ ಜಾಸ್ತಿ ಆದರೆ ಸೇದೋಗ್ತದೆ. ಹಾಗಾಗಿ ನಿಧಾನವಾಗಿ ಸಕ್ಕರೆ ಎಲ್ಲ ನೀರು ಬಿಟ್ಕೊಳ್ತಾ ಇದೆ. ಈ ರೀತಿ ಸಕ್ಕರೆಯನ್ನು ಕರಗಿಸ್ಬಿಟ್ಟು ನಾವು ಅದಕ್ಕೆ ಸೇರಿಸ್ಕೊಳ್ಳೋದು ಕಲರಿಗೋಸ್ಕರ. ಹಾಗಾಗಿ ತೀರಾ ಡಾರ್ಕ್ ಆಗೋ ತನಕ ಕುದಿಸ್ಕೊಳ್ಳೋದು ಬೇಕಾಗಿಲ್ಲ. ನೋಡಿ ಈ ರೀತಿ ಜಸ್ಟ್ ಸಕ್ಕರೆನ ಕರಗಿಸ್ಕೊಂಡ್ರೆ ಸಾಕು. ನೋಡಿ ಇವಾಗ ಇದು ಸಕ್ಕರೆ ಕರಗಿದೆ, ಕಲರ್ ಕೂಡ ಬಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ 1 ಕಪ್ ಆಗೋಷ್ಟು ನೀರನ್ನು ಸೇರಿಸಬೇಕು. ನಾನು ನೀರು ಸೇರಿಸಿದ ವಿಡಿಯೋ ಸ್ಕಿಪ್ ಆಗಿದೆ, ಹಾಗಾಗಿ ತೋರಿಸೋದಕ್ಕಾಗಲಿಲ್ಲ. ಇವಾಗ ನಾವು ನೀರು ಸೇರಿಸಾದ್ಮೇಲೆ ಇದನ್ನು ಸೈಡಿಗೆ ಇಟ್ಕೊಂಡ್ಬಿಟ್ಟು ಇವಾಗ ಇನ್ನೊಂದು ಕಡಾಯಿಗೆ ನಾವೇನು ಗೋಧಿ ಹಿಟ್ಟನ್ನು ನೀರನ್ನು ಜರಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಳ್ಳಿ. ಇವಾಗ ಇದಕ್ಕೇನೆ ನಾವು ಸಕ್ಕರೆಯನ್ನು ಕರಗಿಸ್ಕೊಂಡಿದ್ದ ನೀರು ಇದೆಯಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು. ಈ ಸಕ್ಕರೆನ ಈ ರೀತಿ ಕರಗಿಸ್ಬಿಟ್ಟು ಸೇರಿಸೋದು ಈ ಹಲ್ವಾಗೆ ಒಳ್ಳೆ ಕಲರ್ ಬರಲಿ ಅಂತ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೋಡಿ ಈ ರೀತಿ ದಪ್ಪ ಆಗ್ತಾ ಬರ್ತಾ ಉಂಟು. ಕೈ ಬಿಡದೇನೆ ಇದನ್ನು ತಿರುಗಿಸ್ಕೊಳ್ತಾ ಇರಬೇಕು. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ತುಂಬ ಸಿಹಿ ಬೇಕಂತಂದರೆ 1 ಕಪ್ ಆದರೂ ಸೇರಿಸ್ಕೋಬೋದು. ಈ ಸಕ್ಕರೆ ಸೇರಿಸಾದ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೋಡಿ ಕುದೀತಾ ದಪ್ಪ ಆಗ್ತಾ ಬರ್ತಾ ಉಂಟು. ಇದೇ ರೀತಿ ಕೈ ಬಿಡದೇನೆ ತಿರುಗಿಸ್ಕೊಳ್ಬೇಕು. ಇವಾಗ ನಾನು ಕಲರಿಗೋಸ್ಕರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಫುಡ್ ಕಲರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಬೇಕು ಅಂತಂದರೆ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ಹಾಕದೇನೂ ಇರ್ಬೋದು. ಸೇರಿಸಿದ್ರೆ ಒಳ್ಳೆ ಕಲರ್ ಬರ್ತದೆ ಅಂತ ನಾನು ಸೇರಿಸ್ಕೊಂಡಿದ್ದೇನೆ. ಇವಾಗ ಫುಡ್ ಕಲರ್ ಸೇರಿಸಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಬೇಕು. ಇದನ್ನು ಇದು ನಿಧಾನವಾಗಿ ದಪ್ಪ ಆಗ್ತಾ ಬರ್ತಾ ಉಂಟು. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಅದೇ ರೀತಿ ನಾನು ಗೋಡಂಬಿನ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ದಪ್ಪ ಆಗಬೇಕು. ಅಲ್ಲಿ ತನಕ ಇದನ್ನು ಕಡಾಯಿ ಬಿಡ್ತಾ ಬರಬೇಕು. ಅಲ್ಲಿ ತನಕ ಇದನ್ನು ಕುದಿಸ್ಕೊಳ್ತಾ ಇರಬೇಕು. ಸ್ವಲ್ಪ ಟೈಮ್ ತಗೊಳ್ತದೆ, ಆದರೆ ಹಲ್ವ ತುಂಬ ಚೆನ್ನಾಗಿ ಬರ್ತದೆ. ನೋಡಿ ನಿಧಾನವಾಗಿ ಇದು ದಪ್ಪ ಆಗ್ತಾ ಉಂಟು. ಈ ರೀತಿ ಇದನ್ನು ಕೈ ಬಿಡದೇನೆ ತಿರುಗಿಸ್ಕೊಳ್ತಾ ಇರಬೇಕು. ಈ ರೀತಿ ಗೋಧಿ ಹಿಟ್ಟಿನಲ್ಲಿ ಹಲ್ವ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಒಂದೇ 1 ಕಪ್ ಗೋಧಿ ಹಿಟ್ಟಿದ್ರೆ ಸಾಕು, ತುಂಬ ಸುಲಭವಾಗಿ ನಾವು ಹಲ್ವನ ಮಾಡ್ಕೋಬೋದು. ಇವಾಗ ನೋಡಿ ಇದು ಚೆನ್ನಾಗಿ ಕುದ್ಬಿಟ್ಟು ರೆಡಿಯಾಗಿದೆ. ಇಷ್ಟಾದರೆ ಸಾಕು. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಪ್ಲೇಟಿಗೆ ಸೇರಿಸ್ಕೊಳ್ಳುವ. ನಾನು ಪ್ಲೇಟಿಗೆ ಮೊದಲೇ ತುಪ್ಪ ಸವರಿ ಇಟ್ಕೊಂಡಿದ್ದೆ, ಅದಕ್ಕೆ ಈ ಹಲ್ವಾದ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೇನೆ. ಈ ರೀತಿ ಗೋಧಿ ಹಿಟ್ಟಿಂದ ಒಮ್ಮೆ ಹಲ್ವನ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಇವಾಗ ಈ ಹಲ್ವ ಸೆಟ್ ಆಗೋದಕ್ಕೆ ಬಿಡಬೇಕು. ನೋಡಿ ಇವಾಗ ಹಲ್ವ ಸೆಟ್ ಆಗಿದೆ. ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೀವು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಗೋಧಿ ಹಿಟ್ಟಿನ ಹಲ್ವ ತಿನ್ನೋದಕ್ಕೂ ತುಂಬ ರುಚಿ. ಮೊದಲೆಲ್ಲ ಗೋಧಿ ಹಲ್ವ ಗೋಧಿನ ನೆನೆಸಿಬಿಟ್ಟು ರುಬ್ಬಿ ನಂತರ ಅದನ್ನು ಈ ರೀತಿ ಹಲ್ವ ಮಾಡ್ತಾಯಿದ್ರು.
ಗೋಧಿ ನೆನೆಸ್ಬಿಟ್ಟೆ ಹಲ್ವಾ ಮಾಡಬೇಕಂತಿಲ್ಲ, ಹಿಟ್ಟಿನಲ್ಲೂ ಕೂಡ ಚೆನ್ನಾಗಿರುವಂಥ ಹಲ್ವಾನ ಮಾಡ್ಕೋಬೋದು. ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಅಂತ. ನೀವು ಕೂಡ ಮನೆಯಲ್ಲೊಮ್ಮೆ ಈ ಮೆಥಡಲ್ಲಿ ಗೋಧಿ ಹಲ್ವಾನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.